ಯಾಕೋ ನಿಮ್ಮ ಹತ್ರ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಾ, ಒಂದು ಮನೆ ಅಭಿವೃದ್ಧಿ ಆಗಬೇಕು ಮತ್ತು ಆರೋಗ್ಯ ಅಂತಸ್ತು ಎಲ್ಲ ಬೆಳವಣಿಗೆ ಆಗಬೇಕು ಅಂದರೆ ಇವೆಲ್ಲ ಒಂದು ಒಳ್ಳೆ ಕೆಲಸಗಳು. ಮನಿ ಪ್ಲ್ಯಾಂಟ್ ಆಗಲಿ, ಕಡ್ಜ ಗೂಡು ಕಟ್ಟೋದಾಗಲಿ ತುಂಬ ಒಳ್ಳೇದು. ಈ ಥರ ಆದರೆ ಮನೆಗೆ, ನಾನು ಇರೋ ಮನೆಗಳೆಲ್ಲ ಈ ಥರ ಕಡ್ಜ ಗೂಡು ಕಟ್ಟಿರೋದೇನೆ, ಇದೇನು ಹೊಸ್ತಲ್ಲ. ಬೇಕಾದ್ರೆ ಹಳೆ ಮನೆದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ, ನಿಮಗೂ ಗೊತ್ತಿರುತ್ತಲ್ವಾ. ಇನ್ನು ಇವತ್ತು ತೋಟದಿಂದ ನಾನು ಹಸಿದ ಹಲಸಂಡೆಕಾಯಿ ತೊಗೊಂಡು ಬಂದಿದ್ದೀನಿ. ಪ್ಯೂರ್ ನಾಟಿ ಹಲಸಂಡೆಕಾಯಿ ಇದು. ಎಲ್ಲ ಕಡೆ ಸಿಗಲ್ಲ ಇದು, ಅಂಗಡೀಲಿ ಎಲ್ಲೋ ರೇರು ಸೀಸನಲ್ಲಿ ಸಿಗೋದು. ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಮೊಟ್ಟೆ ಬೇಯಿಸಿ, ಸಿಪ್ಪೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ನಿಮಗೆ ಪ್ಯೂರ್ ಹಲಸಂಡೆಕಾಯಿ ಅಂತ ಅಲ್ವಾ. ಪ್ಯೂರ್ ಇದೆ ತಾನೇ, ಪ್ಯೂರೇ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಯಾಕೆಂದರೆ ಜೀವನದಲ್ಲಿ ಚೆನ್ನಾಗಿರೋದಕ್ಕಿಂತ ದೊಡ್ಡ ಸಾಧನೆ ಬೇರೆ ಇನ್ನೊಂದಿಲ್ಲ. ನಿಜ ತಾನೇ? ನಿಜ. ಎಲ್ಲರೂ ಏನೇನು ತಿಂಡಿ ಮಾಡಿದ್ರಿ? ನಿಮ್ಗೊಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಏನು ವಿಷಯಪ್ಪ ಅಂದರೆ, ಇವತ್ತಿಷ್ಟೆಲ್ಲ ಕ್ಲೀನ್ ಮಾಡಬೇಕು ನಾನೊಬ್ಬಳೇ, ಯಾರೂ ಇಲ್ಲ. ಎಷ್ಟಿದೆ ಗೊತ್ತಾ? ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ. ಜಾಸ್ತಿ ಇದೆ, ಅಲ್ಲಿವರೆಗೂ ಇದೆ, ಕಾಣಿಸುತ್ತೆ ಅಮ್ಮ, ಅಲ್ಲಿವರೆಗೂ ಇದೆ ಅಮ್ಮ. ಒಂದು ಎತ್ತಿನ ಗಾಡಿ ಕರೆಕ್ಟಾಗಿದೆ, ಚಲೋ ಐತಲ್ಲ, ಚಲ್ ಬಿಟ್ನಲ್ಲ ಫ್ರೆಂಡ್ಸ್. ಅಲ್ಲಿವರೆಗೂ ಇದೆ. ನೀವು ಸಾಯಂಕಾಲದೊತ್ತಿಗೆ ನಾನು ಮುಗಿಸ್ಬೇಕು ಇದನ್ನು, ನಮ್ಮ ಮನೆಯವ್ರು ಬರೋವತ್ತಿಗೆ. ಇಲ್ಲಾಂದರೆ ಒದೆ ಸಖತ್ತಾಗಿ ಬೀಳ್ತವೆ. ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಗೊಂದು ಮ್ಯಾಟ್ರ್ ಹೇಳ್ತೀನಿ ಕೇಳಿ. ನಮ್ಮೂರಲ್ಲಿ ಒಂದು ಕಹಿ ಘಟನೆ ನಡೆದಿದೆ ಇವತ್ತು, ನಮ್ಮೂರು ಪಕ್ಕದಲ್ಲಿ. ಏನಪ್ಪ ಅಂದರೆ, ನಮ್ಮ ಚಿಕ್ಕಮ್ಮನ ಜೊತೆಯವರು ಒಟ್ಟಿಗೆ ಮದುವೆ ಆಗಿತ್ತು. ನಮ್ಮ ಚಿಕ್ಕಮ್ಮವ್ರಿಗೆ ಮತ್ತು ಅವ್ರಿಗೆ ಫ್ರೆಂಡ್ಸು ಇಬ್ಬರೂ. ಅವ್ರಿಗೆ ನಮ್ಮ ಚಿಕ್ಕಮ್ಮವ್ರಿಗೆ ಬೇರೆ ಊರು, ಅವ್ರಿಗೆ ಬೇರೆ ಊರು ಕೊಟ್ಟಿದ್ದು. ಮಕ್ಕಳೇ ಆಗಿಲ್ಲ ಪಾಪ ಅವ್ರಿಗೆ. ಮದುವೆ ಆಗಿ 18 ವರ್ಷ ಆಗಿದೆ, ಮಕ್ಕಳೇ ಆಗಿಲ್ಲ. ತುಂಬ ವರ ಹತ್ತಿ ಗಿರಿಬೇಡಿ ಏನೇನೋ ಮಾಡಿ ಕೊನೆಗೆ ಒಂದು ಗಂಡು ಪಾಪು ಆಯಿತು 18 ವರ್ಷ ಆದಮೇಲೆ. ಅವರು ಫೈನಾನ್ಸ್ ಬಿಸ್ನೆಸ್ ಮಾಡ್ತಾರೆ. ಹೆಂಡತಿ ಗಂಡ ಏನು ಮಾಡ್ತಾರೋ ಕೆಲಸ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಂಡತಿ ಫೈನಾನ್ಸ್ ಬಿಸ್ನೆಸ್ ಮಾಡ್ತಿದ್ರಂತೆ. 18 ವರ್ಷ ಆದಮೇಲೆ ಪಾಪು ಆಗಿದೆ. ಪಾಪುಗೆ ಇವಾಗ 5 ವರ್ಷ, 4 ವರ್ಷ ತುಂಬಿ 5 ವರ್ಷ ನಡೀತಾ ಇತ್ತು, ಅಂದರೆ 4.5 ವರ್ಷ ಆಗಿತ್ತು. ಒಬ್ಬನೇ ಮಗ. ತಿರ್ಗಾ ಅವ್ನು ಹುಟ್ಟಿದ್ಮೇಲೆ ಮತ್ತೆ ಮಕ್ಕಳು ಹುಟ್ಟಿಲ್ಲ, ಅವನೊಬ್ಬನೇ. ಸ್ಕೂಲ್ಗೂ ಹಾಕಿದ್ರಂತೆ. ಆ ಅಮ್ಮ ಏನು ಮಾಡ್ತಿತ್ತು ಅಂದರೆ, ಬಡ್ಡಿ ಬಿಸ್ನೆಸ್ ಮಾಡ್ತಿತ್ತಲ್ಲ, ಈಗೆಲ್ಲ ದುಡ್ಡು ಕೊಡ್ತಿತ್ತಲ್ಲ. ನಿಜ, ನಾನು ನಿಮ್ಗೆ ಹೇಳ್ತೀನಿ, ಈ ಥರ ತಪ್ಪುಗಳು ನೀವು ಯಾವತ್ತೂ ಮಾಡಬೇಡಿ. ಹೋಗೋದು ಹೋಗಲಿ, ಬರೋದು ಬರಲಿ, ಏನು ಬೇಕಾದ್ರೂ ಸಂಪಾದನೆ ಮಾಡ್ಕೋಬೋದು ಜೀವನದಲ್ಲಿ. ಮಕ್ಳುಗಳ್ನ ಸಂಪಾದನೆ ಮಾಡೋಕ್ಕಾಗಲ್ಲ, ಆಗತ್ತಾ? ಮನುಷ್ಯ ಕಷ್ಟಪಡೋದೇ ಮಕ್ಳಿಗೋಸ್ಕರ. ನಿಮ್ಮ ಹತ್ರ ಮಾತಾಡ್ಕೊಂಡು ನಿಧಾನ ಕೆಲಸ ಮಾಡ್ತಾಯಿದ್ದೀನಿ, ನೀವೆಲ್ಲ ಯಾವಾಗ ಮುಗಿಸೋದು ಫ್ರೆಂಡ್ಸ್? ಏನು ಗೊತ್ತಾ, ಮಕ್ಳಿಗೋಸ್ಕರ. ಆ ಅಮ್ಮ ಏನು ಮಾಡ್ತಿದ್ಲು ಅಂದರೆ, ಬಡ್ಡಿ ದುಡ್ಡು ಕೊಟ್ಬಿಡೋಣ, ಕಲೆಕ್ಷನ್ಗೆ ಹೋಗೋಣ. ಅವರವು ಏನೇನೋ ಭಂಗಗಳು ಇರ್ತವೆ, ನೀವು ಕೇಳಬೇಕು, ಈಸ್ಕೋಬೇಕು, ಇಲ್ಲಾಂದ್ರೆ ಸುಮ್ಮನೆ ಬರಬೇಕು. ಯಾರು ಏನೇ ಮಾತಾಡಲಿ, ಏನೊಂದೇ ಹೇಳಿ, ಮಾತೆತ್ತರೆ ಅವಳಂತಿರುತ್ತೆ, ನನ್ನ ಮಗನಾಳೆ, ನನ್ನ ಮಗನಾಳೆ, ನನ್ನ ಮಗನಾಳೆ. ಒಳ್ಳೇದಕ್ಕಾದ್ರೂ ನನ್ನ ಮಗನಾಳೆ, ಕೆಟ್ಟಕ್ಕಾದ್ರೂ ಮಗನಾಳೆ. ಹಂಗೂ ನಮ್ಮ ಚಿಕ್ಕಮ್ಮ ಹೇಳಿದ್ದಾರೆ ಎಷ್ಟೋ ಸಲ, ಒಬ್ಬ ಮಗ ವರ ಹತ್ತಿ ಗಿರಿಬೇಡಿ 18 ವರ್ಷ ಆದಮೇಲೆ ನೀನು ಎತ್ಕೊಂಡಿದ್ಯಾ, ಮಾತಿಗೆ ಮುಂಚೆ ಮಗನಾಣೆ ಅಂತೀಯಲ್ಲ ನೀನು ಬುದ್ಧಿ ಇಲ್ವಾ ಅಂತ ಬೈದಿದ್ದಾರೆ. ಇರೋದಕ್ಕೆ ಸತ್ಯ ಇಕ್ಕಕ್ಕೇನಂತ ಸುಳ್ಗೆಲ್ಲ ಅದೇ ರೂಢಿ. ಅದೇನು ಬಾಯಿನೋ ಅವ ಅಮ್ಮಂದು ಏನೋ. ಮೊದಲೇ ತಾಯಿ ನುಡಿ ನಾಯಿ ನುಡಿ ಒಂದೇ ಅಂತಾರೆ, ಗೊತ್ತಾ?
ಕೇಳಿದ್ದೀರಾ ನೀವು ಈ ಮಾತು? ತಾಯಿ ನುಡಿ ನಾಯಿ ನುಡಿ ಎರಡು ಒಂದು ಅಂತ. ಇಕ್ಕಿ 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 ಆ ಪಾಪು ತೀರೋಗಿದೆ ನಿನ್ನೆ. 4 ವರ್ಷದ ಮಗ 18 ವರ್ಷದ ಮೇಲೆ 18 ವರ್ಷ ಆದಮೇಲೆ ಹುಟ್ಟಿದ್ದ. ಸುಮ್ಮನೆ ಸಾಧನೆನ ಹೇಳಿ, 18 ವರ್ಷ ಕಾದು ಒಬ್ಬ ಮಗನ ಎತ್ಕೊಳ್ಳೋದು. ದುಡ್ಡು ಏನು ಮಾಡ್ಕೊಳಕ್ಕೆ ಇವಾಗ? ಏನು ಮಾಡ್ಕೊಳಕ್ಕೆ ದುಡ್ಡು ಹೇಳಿ? ಮಾತಿಗೆ ಮುಂಚೆ ನನ್ನ ಮಗ ನಡೆಯಿಲ್ಲ, ಮಾತಿಗೆ ಮುಂಚೆ ನನ್ನ ಮಗ ನಾಳೆ, ಮಾತಿಗೆ ಮುಂಚೆ ನನ್ನ ಮಗ ಹಂಗೆ ಹಿಂಗೆ. ದಯವಿಟ್ಟು ನಿಮಗೂ ಹೇಳ್ತೀನಿ, ಆಮೇಲೆ ಮಾಂಗಲ್ಯದ ಮೇಲೆ ನಡೆ ಮಾಡಬಾರ್ದು. ನೀವು ಹೇಳ್ತೀರಲ್ಲ, ಹೋಗಿದ್ದು ಹೋಗ್ಲಿ ಬರೋದು ಬರಲಿ, ಮಕ್ಳ ಮೇಲೆ ಆಗಲಿ ಮಾಂಗಲ್ಯದ ಮೇಲೆ ಆಗಲಿ, ಏನೋ ಮಾತಿಗೆ ಮುಂಚೆ ಏನೋ ಒಂದು ಮಾತಿಗೆ ರೂಢಿಗೆ ಒಂದು ದೇವರಣೆ ಅಂತಿ ಅಂದರೆ ಏನೋ ಒಂದು ಸಮಯ ಸಂದರ್ಭಕ್ಕೆ ನಡೆದೋಗುತ್ತೆ. ನಮ್ಮ ತಾಯಣೆ, ನನ್ನ ಮಕ್ಕಳಾಣೆ, ನನ್ನ ಮಾಂಗಲ್ಯದಣೆ, ಈ ಥರ ಎಲ್ಲ ಅನ್ಬೇಡಿ ಫ್ರೆಂಡ್ಸ್. ತುಂಬ ತಪ್ಪು. ಈ ಥರ ಮಾತು ಯಾರೂ ಹೇಳಲ್ಲ, ನಿಮ್ಗೆ ಯಾರೂ ಹೇಳಿರಲ್ಲ. ಬಟ್ ನನಗೆ ಅನುಭವ ಆಯ್ತಲ್ಲ, ಹೇಳ್ತಾ ಇದ್ದೀನಿ. ರಾತ್ರಿ ಊಟನೇ ಮಾಡೋಕ್ಕಾಗಿಲ್ಲ ಈ ವಿಷಯ ಕೇಳಿ. ಏಕೆಂದರೆ ನಮ್ಮ ಚಿಕ್ಕಮ್ಮ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ನಮ್ಮ ಚಿಕ್ಕಮ್ಮ ಅಷ್ಟು ಬೇಜಾರಾಗಿತ್ತು. ಇನ್ನು ಹೆಂಗೆ ಊಟ ಮಾಡೋದು? ದಯವಿಟ್ಟು ಹೇಳ್ತೀನಿ, ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ, ಆಣೆಗಳು ಇಡಬೇಡಿ. ಹೋಗಿದ್ದೋಗ್ಲಿ ಬಂದಿದ್ದು ಬರಲಿ, ಸುಳ್ಳಿಗಾಗಲಿ ನಿಜಕ್ಕಾಗಲಿ ಆಣೆಗಳು ಮಾಡಬೇಡಿ. ನಾನಂತೂ ನೋಡಿ ಇವಿಷ್ಟು ಇವತ್ತು ಮುಗಿಸ್ಬೇಕು, ಇವಿಷ್ಟು ಮುಗಿಸಲ್ಲಿ ತೋರಿಸೋಣ ಅಂದರೆ ನೀವು ನನ್ನ ಜೊತೆ ಇವತ್ತು ಸಾಯಂಕಾಲ ಅಲ್ಲ ರಾತ್ರಿವರೆಗೂ ಹಿಂಗೆ ಕುತ್ಕೋಬೇಕು. ಕುತ್ಕೋಬೇಡಿ. ಕೈ ನೋಡಿ ಎಲ್ಲ ಮಸಿಗಟ್ಟಿ ಬಿದ್ದು ಬಂದುಬಿಟ್ಟಿದೆ, ಎಲ್ಲ ಉಗುರೆಲ್ಲ ಒಟ್ಟೋಗಿದೆ. ಅಲ್ಲ ಇವೆಲ್ಲ ಕರಿಬೇಕು ಅಂದ್ರೆ ಆಗುತ್ತಾ? ಸುಮ್ಮನೆ ಜೀವನ ನಡೆಯುತ್ತಾ? ನಾನು ಕ್ಲೀನ್ ಮಾಡ್ಕೊತೀನಿ, ಮುಗಿಸ್ತಲೇ ಬಿಡಲ್ಲ, ಮುಗಿಸ್ಬೇಕಾದ್ರೆ ವಿಡಿಯೋ ಹಾಕ್ತೀನಿ. ಈ ಸದ್ಯಕ್ಕೆ ಈ ಪಾಪ ಬೇರೆ ನೋಡಬೇಕೇನೋ, ಮೊಬೈಲಲ್ಲಿ ರೀಲ್ಸ್ ನೋಡಬೇಕಾ, ರೀಲ್ಸ್ ಮಾಡಬೇಕಾ, ಇಲ್ಲ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಮಾತಾಡಬೇಕಾ, ಊಟದ ಟೈಮು ಮಾಡಿ ಆಯಿತಾ? ನಂದೇ ನೋಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್. ದೇವರೆಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ. ನಾವು ಒಳ್ಳೆಯವರಾಗಿದ್ದರೆ ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಅಡುಗೆ ಮಾಡ್ಬೇಕು ಇವಾಗ. ಇದ್ರಲ್ಲಿ ಒಂದು ಅರ್ಧ ಕ್ಲೀನ್ ಮಾಡಿ ಇನ್ನು ಅರ್ಧ ಪೆಂಡಿಂಗ್ ಇಟ್ಟು ಅಡುಗೆ ಮಾಡಿ ಊಟ ಮಾಡಿ ಅಷ್ಟೊಕ್ಕೆ ನಮ್ಮ ಮಕ್ಳು ಸ್ಕೂಲಿಂದ ಬರ್ತಾರೆ, ಎಲ್ಲರನ್ನೂ ಕೂರಿಸ್ಕೊಂಡು ಫುಲ್ ಎಲ್ಲ ಕ್ಲೀನ್ ಮಾಡಾಕ್ತೀವಿ. ರಾತ್ರಿ 10 ಗಂಟೆ ಆಗಲಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಇರೋವರೆಗೂ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಖುಷಿಯಾಗಿರಿ, ಯಾರು ಏನೇನು ಅನ್ಲಿ ಆಯ್ತಾ? ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್, ಟಾಟಾ.